ಭಾರತದ ರಾಜಕೀಯದಲ್ಲಿ ಈಗ ಒಂದು ಹೊಸ ಸಂಚಲನ ಸೃಷ್ಟಿಯಾಗಿದೆ. ದಕ್ಷಿಣ ಭಾರತದ, ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನ ರಾಜಕೀಯದ ಹೊಸ ಶಕ್ತಿ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಹಾಗೂ ದೇಶದ ಹಳೆಯ ಪಕ್ಷವಾದ ಕಾಂಗ್ರೆಸ್ ಕೈಜೋಡಿಸಿರುವುದು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಇದು ಕೇವಲ ಒಂದು ಮೈತ್ರಿ ಅಷ್ಟೇ ಅಲ್ಲ, ಇದು ಇಡೀ ದಕ್ಷಿಣ ಭಾರತದ ರಾಜಕೀಯ ಸಮೀಕರಣವನ್ನೇ ಬದಲಿಸಬಲ್ಲ ಶಕ್ತಿಯನ್ನ ಹೊಂದಿದೆ. ಆದರೆ ಇಲ್ಲಿ ಹುಟ್ಟಿಕೊಂಡಿರುವ ಅತಿದೊಡ್ಡ ಪ್ರಶ್ನೆಗಳೇನು ಅಂದ್ರೆ, ಇವರಿಬ್ಬರ ಮೈತ್ರಿ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಅತಿದೊಡ್ಡ ಸವಾಲಾಗಲಿದೆಯಾ? ದಕ್ಷಿಣದಲ್ಲಿ ಕಮಲ ಅರಳಿಸಲು ನೋಡ್ತಾ ಇರುವ ಬಿಜೆಪಿಯ ಪ್ಲಾನ್ಗಳಿಗೆ ಇದು ಬ್ರೇಕ್ ಹಾಕುತ್ತಾ? ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಜವಾಗಿಯೂ ಲಾಭವಾಗುತ್ತಾ, ಅಥವಾ ಇದು ಪ್ರಾದೇಶಿಕ ರಾಜಕೀಯದಲ್ಲಿ ಮತ್ತೊಂದು ಹೊಸ ಟ್ವಿಸ್ಟ್ ತರುತ್ತಾ? ದಕ್ಷಿಣ ಭಾರತದ ಈ ಹೊಸ ರಾಜಕೀಯ ಚದುರಂಗದಾಟದಲ್ಲಿ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಬಿಜೆಪಿ ಇದನ್ನ ಹೇಗೆ ಎದುರಿಸಲಿದೆ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ 2026ರ ವಿಧಾನಸಭಾ ಚುನಾವಣೆಯು ದಶಕಗಳ ಕಾಲ ನಡೆದ ದ್ವಿಮುಖ ದ್ರಾವಿಡ ರಾಜಕಾರಣದ ಸಮೀಕರಣವನ್ನ ಸಂಪೂರ್ಣವಾಗಿ ಬದಲಿಸಿದೆ. ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷವು ತನ್ನ ಮೊದಲ ಚುನಾವಣೆಯಲ್ಲಿಯೇ 108 ಸ್ಥಾನಗಳನ್ನು ಗೆದ್ದು ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಮೂಲಕ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದೆ. ಆದರೂ ಒಟ್ಟು 234 ಸದಸ್ಯರ ಬಲವಿರುವ ವಿಧಾನಸಭೆಯಲ್ಲಿ ಸರ್ಕಾರವನ್ನ ರಚಿಸಲು ಅಗತ್ಯವಿದ್ದ ಸರಳ ಬಹುಮತದ ಮ್ಯಾಜಿಕ್ ಸಂಖ್ಯೆ 118 ತಲುಪಲು ಟಿವಿಕೆಗೆ 10 ಸ್ಥಾನಗಳ ಕೊರತೆ ಇತ್ತು. ಈ ಹಂತದಲ್ಲಿ ತಮಿಳುನಾಡು ರಾಜ್ಯಪಾಲರಾದ ರಾಜೇಂದ್ರ ವಿಶ್ವನಾಥ್ ಅವರು ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವ ಮುನ್ನ ಬೆಂಬಲ ನೀಡುವ ಶಾಸಕರ ಲಿಖಿತ ಸಹಿಗಳನ್ನ ಸಲ್ಲಿಸುವಂತೆ ಕಠಿಣ ನಿಲುವನ್ನ ತೆಗೆದುಕೊಂಡರು. ಈ ಸಂವಿಧಾನಿಕ ಬಿಕ್ಕಟ್ಟಿನ ಸಮಯದಲ್ಲಿ ಚುನಾವಣಾ ಪೂರ್ವದಲ್ಲಿ ಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದ ಕಾಂಗ್ರೆಸ್ ಪಕ್ಷವು ತಕ್ಷಣವೇ ಟಿವಿಕೆಗೆ ಬೆಂಬಲವನ್ನ ನೀಡಲು ಮುಂದಾಯಿತು. ಕಾಂಗ್ರೆಸ್ ಪಕ್ಷದ ಈ ನಿರ್ಧಾರವು ತಮಿಳುನಾಡಿನಲ್ಲಿ ದೀರ್ಘಕಾಲದಿಂದ ಅಸ್ತಿತ್ವದಲ್ಲಿದ್ದ ರಾಜಕೀಯ ಮೈತ್ರಿಗಳನ್ನು ತಕ್ಷಣವೇ ಮುರಿದು ಹಾಕಿತು. ಕಾಂಗ್ರೆಸ್ ಪಕ್ಷವು ಟಿವಿಕೆಯೊಂದಿಗೆ ಕೇವಲ ಬಾಹ್ಯ ಬೆಂಬಲಕ್ಕೆ ಸೀಮಿತವಾಗದೆ ಜಂಟಿ ಜವಾಬ್ದಾರಿಯುತ ಮೈತ್ರಿ ಸರ್ಕಾರವನ್ನ ರಚಿಸಲು ನಿರ್ಧರಿಸಿತು. ಇದರ ಬೆನ್ನಲ್ಲೇ ವಿಸಿಕೆ, ಸಿಪಿಐ ಮತ್ತು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಪಕ್ಷಗಳು ಸಹ ಟಿವಿಕೆಗೆ ಹೊರಗಿನಿಂದ ಬೆಂಬಲವನ್ನ ಘೋಷಿಸಿದ್ವು. ಅಂತಿಮವಾಗಿ ನಡೆದ ವಿಶ್ವಾಸ ಮತದಲ್ಲಿ ಟಿವಿಕೆ ಸರ್ಕಾರವು ಕಾಂಗ್ರೆಸ್, ಎಡಪಕ್ಷಗಳು ಮತ್ತು ಎಐಎಡಿಎಂಕೆಯ ಬಂಡಾಯ ಶಾಸಕರ ಬೆಂಬಲದೊಂದಿಗೆ ಒಟ್ಟು 144 ಮತಗಳನ್ನು ಪಡೆದು ತನ್ನ ಬಹುಮತವನ್ನ ಸಾಬೀತುಪಡಿಸಿತು. ತಮಿಳುನಾಡಿನಲ್ಲಿ ಪ್ರಥಮ ಬಾರಿಗೆ ಇಂತಹ ಬಲಿಷ್ಠ ಸೈದ್ಧಾಂತಿಕ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಇನ್ನು ಸ್ನೇಹಿತರೆ, ಟಿವಿಕೆ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಂಡಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಕಾರ್ಯತಂತ್ರದ ರಾಜಕೀಯ ಲಾಭವನ್ನ ತಂದುಕೊಟ್ಟಿದೆ. ಸ್ನೇಹಿತರೆ, ತಮಿಳುನಾಡಿನಲ್ಲಿ 1967ರ ವಿಧಾನಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷವು ಪ್ರಾದೇಶಿಕ ದ್ರಾವಿಡ ಪಕ್ಷಗಳ ಪ್ರಾಬಲ್ಯದ ಕಾರಣದಿಂದಾಗಿ ಸಂಪೂರ್ಣವಾಗಿ ಅಧಿಕಾರದಿಂದ ದೂರ ಉಳಿತು ವಂಚಿತವಾಯಿತು. ತಮಿಳುನಾಡಿನ ಕೊನೆಯ ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿದ್ದ ಕೆ ಕಾಮರಾಜ್ ಅವರ ಆಡಳಿತಾವಧಿಯ ನಂತರ ಪಕ್ಷವು ಕೇವಲ ದ್ರಾವಿಡ ಪಕ್ಷಗಳ ಕಿರಿಯ ಪಾಲುದಾರನಾಗಿಯೇ ಉಳಿದುಕೊಳ್ತು. ಪ್ರಸ್ತುತ ಟಿವಿಕೆ ಮುಖ್ಯಮಂತ್ರಿ ವಿಜಯ್ ಅವರ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ ಪಕ್ಷದ ಇಬ್ಬರು ಹಿರಿಯ ಶಾಸಕರಾದ ರಾಜೇಂದ್ರ ಕುಮಾರ್ ಮತ್ತು ವಿಶ್ವನಾಥ್ ಅವರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವ ಮೂಲಕ ಕಾಂಗ್ರೆಸ್ನ ಐತಿಹಾಸಿಕ ಅಧಿಕಾರ ವನವಾಸವನ್ನ ಅಂತ್ಯಗೊಳಿಸಿದ್ದಾರೆ. ಇನ್ನು ಸ್ನೇಹಿತರೆ, ಕಳೆದ 2 ದಶಕಗಳಿಂದ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವು ಡಿಎಂಕೆಯ ಸೀಟು ಹಂಚಿಕೆ ನಿಯಮಗಳಿಗೆ ತಲೆಬಾಗಬೇಕಾಗಿತ್ತು. ಚುನಾವಣೆ ಮುಗಿದ ನಂತರ ತಮಿಳುನಾಡು ಸರ್ಕಾರದಲ್ಲಿ ಅಧಿಕಾರ ಹಂಚಿಕೊಳ್ಳಬೇಕೆಂಬ ಕಾಂಗ್ರೆಸ್ನ ನಿರಂತರ ಬೇಡಿಕೆಗಳನ್ನ ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಅವರು ತಿರಸ್ಕರಿಸುತ್ತಲೇ ಬಂದಿದ್ರು. ಆದರೆ ಈಗ ಟಿವಿಕೆಗೆ ಮೊದಲು ಬೆಂಬಲವನ್ನ ನೀಡುವ ಮೂಲಕ ಕಾಂಗ್ರೆಸ್ ಸ್ವತಂತ್ರ ರಾಜಕೀಯ ಅಸ್ತಿತ್ವವನ್ನ ಕಂಡುಕೊಂಡಿದೆ. ಡಿಎಂಕೆ ಕಾಂಗ್ರೆಸ್ ವಿರುದ್ಧ ವಿಶ್ವಾಸದ್ರೋಹದ ಆರೋಪವನ್ನ ಮಾಡ್ತಾ ಇದ್ರು. ಕಾಂಗ್ರೆಸ್ ತನ್ನದೇ ಆದ ಸಾರ್ವಭೌಮ ನಿರ್ಧಾರಗಳನ್ನ ಸಮರ್ಥಿಸಿಕೊಂಡಿದೆ. ಇನ್ನು ಸ್ನೇಹಿತರೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನಡೆದ ಮಾತುಕತೆಗಳ ಪ್ರಕಾರ ಈ ಒಪ್ಪಂದವು ಕೇವಲ ಪ್ರಸ್ತುತ ಸರ್ಕಾರ ರಚನೆಗೆ ಸೀಮಿತವಾಗಿಲ್ಲ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಲೋಕಸಭೆ ಮತ್ತು ರಾಜ್ಯಸಭೆ ಚುನಾವಣೆಗಳಲ್ಲೂ ಟಿವಿಕೆ ಮತ್ತು ಕಾಂಗ್ರೆಸ್ ಮೈತ್ರಿ ಮುಂದುವರಿಯಲಿದೆ. ಪ್ರಸ್ತುತ ವಿಧಾನಸಭೆಯ ಸಂಖ್ಯಾಬಲದ ಆಧಾರದ ಮೇಲೆ ಜೂನ್ ತಿಂಗಳಲ್ಲಿ ನಿವೃತ್ತರಾಗಲಿರುವ ಎಂಪಿ ಸ್ಥಾನಗಳ ಪೈಕಿ ಕಾಂಗ್ರೆಸ್ ಪಕ್ಷವು ಟಿವಿಕೆಯಿಂದ ಒಂದು ರಾಜ್ಯಸಭಾ ಸ್ಥಾನವನ್ನ ಪಡೆಯಲು ಯಶಸ್ವಿ ಮಾತುಕತೆಯನ್ನ ನಡೆಸ್ತಾ ಇದೆ.
ಮುಖ್ಯಮಂತ್ರಿ ವಿಜಯ್ ಅವರು ಗೃಹ, ಪೊಲೀಸ್ ಮತ್ತು ಸಾರ್ವಜನಿಕ ಆಡಳಿತದಂತಹ ಪ್ರಮುಖ ಖಾತೆಗಳನ್ನು ತಮ್ಮ ಬಳಿಯೇ ಇಟ್ಟುಕೊಂಡಿದ್ದು, ಕಾಂಗ್ರೆಸ್ ಪಕ್ಷದ ಸಚಿವರಿಗೆ ಪ್ರಮುಖ ಇಲಾಖೆಗಳನ್ನು ಹಂಚಿಕೆ ಮಾಡಲಾಗಿದೆ. ಆಡಳಿತಾರೂಢ ಮೈತ್ರಿಯಲ್ಲಿ ಕಾಂಗ್ರೆಸ್ ಹೊಂದಿರುವ 5 ಶಾಸಕರ ಬಲವು ಅತ್ಯಂತ ನಿರ್ಣಾಯಕವಾಗಿದ್ದು, ಸರ್ಕಾರದ ಯಾವುದೇ ಪ್ರಮುಖ ತೀರ್ಮಾನಗಳಲ್ಲಿ ಕಾಂಗ್ರೆಸ್ನ ಪಾತ್ರ ಅತ್ಯಗತ್ಯವಾಗಲಿದೆ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಟಿವಿಕೆ ಮತ್ತು ಕಾಂಗ್ರೆಸ್ ಜಂಟಿಯಾಗಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸಿರುವುದು ತಮಿಳುನಾಡಿನಲ್ಲಿ ತನ್ನ ನೆಲೆಯನ್ನ ವಿಸ್ತರಿಸಲು ಕಾಯ್ತಾ ಇದ್ದಂತಹ ಬಿಜೆಪಿ ಪಕ್ಷಕ್ಕೆ ಅತ್ಯಂತ ದೊಡ್ಡ ಆಘಾತವನ್ನ ನೀಡಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಪ್ರಾದೇಶಿಕ ಮಟ್ಟದಲ್ಲಿ ಬಿಜೆಪಿಗೆ ಎದುರಾಗಲಿರುವ ಪ್ರಮುಖ ಸವಾಲುಗಳನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಹಿಂಬಾಗಿಲ ಅಧಿಕಾರ ಪ್ರವೇಶಕ್ಕೆ ಶಾಶ್ವತ ತಡೆ. ತಮಿಳುನಾಡಿನಲ್ಲಿ ಉಂಟಾಗಿದ್ದ ತ್ರಿಶಂಕು ವಿಧಾನಸಭೆಯ ಪರಿಸ್ಥಿತಿಯನ್ನ ಬಳಸಿಕೊಂಡು ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಲು ಅಥವಾ ಎಐಎಡಿಎಂಕೆಯ ಬಂಡಾಯ ನಾಯಕರನ್ನ ಮುಂದಿಟ್ಟುಕೊಂಡು ಪರೋಕ್ಷವಾಗಿ ಆಡಳಿತ ನಡೆಸಲು ಬಿಜೆಪಿ ಕಾರ್ಯತಂತ್ರವನ್ನ ರೂಪಿಸಿತ್ತು ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಡ್ತಾರೆ. ಆದರೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ತ್ವರಿತವಾಗಿ ಟಿವಿಕೆಗೆ ಸಂಖ್ಯಾಬಲವನ್ನ ಒದಗಿಸಿದ್ದರಿಂದ ಬಿಜೆಪಿಯ ಪ್ಲಾನ್ಗಳು ಸಂಪೂರ್ಣವಾಗಿ ಹಳಿ ತಪ್ಪಿದ್ವು. ಪ್ರಾದೇಶಿಕವಾಗಿ ಅತ್ಯಂತ ಸ್ಪಷ್ಟ ವರ್ಚಸ್ಸನ್ನ ಹೊಂದಿರುವ ವಿಜಯ್ ನೇತೃತ್ವದ ಸರ್ಕಾರಕ್ಕೆ ಬೆಂಬಲವನ್ನ ನೀಡುವ ಮೂಲಕ ಜಾತ್ಯತೀತ ಪಕ್ಷಗಳು ತಮಿಳುನಾಡಿನಲ್ಲಿ ಬಿಜೆಪಿಗೆ ಯಾವುದೇ ರಾಜಕೀಯ ಅವಕಾಶವೂ ಸಿಗದಂತೆ ತಡೆದಿವೆ. ಎರಡನೆಯದಾಗಿ ಬಲಿಷ್ಠ ಪ್ರಾದೇಶಿಕ ರಾಷ್ಟ್ರೀಯ ಜಾತ್ಯತೀತ ಒಕ್ಕೂಟದ ರಚನೆ. ಕಾಂಗ್ರೆಸ್ ನೀಡಿದ್ದ ಬೆಂಬಲಕ್ಕೆ ಪ್ರತಿಯಾಗಿ ಟಿವಿಕೆ ಪಕ್ಷವು ಯಾವುದೇ ಸಂವಿಧಾನ ವಿರೋಧಿ ಮತ್ತು ಕೋಮುವಾದಿ ಶಕ್ತಿಗಳನ್ನ ಮೈತ್ರಿಕೂಟದೊಳಗೆ ಸೇರಿಸಿಕೊಳ್ಳುವುದಿಲ್ಲ ಎಂದು ಕಠಿಣ ಷರತ್ತುಗಳನ್ನು ವಿಧಿಸಲಾಗಿತ್ತು. ಇದು ಸೈದ್ಧಾಂತಿಕವಾಗಿ ಬಿಜೆಪಿಯನ್ನ ತಮಿಳುನಾಡಿನ ಸಮ್ಮಿಶ್ರ ಸರ್ಕಾರದ ಆಡಳಿತದಿಂದ ಸಂಪೂರ್ಣವಾಗಿ ಹೊರಗಿಡಲು ಯಶಸ್ವಿಯಾಗಿದೆ. ಮುಂಬರುವ ದಿನಗಳಲ್ಲಿ ಈ ಒಕ್ಕೂಟವು ತಮಿಳುನಾಡಿನ ಸಾಂಪ್ರದಾಯಿಕ ದ್ರಾವಿಡ ಮತ್ತು ಸಾಮಾಜಿಕ ನ್ಯಾಯದ ಸಿದ್ಧಾಂತಗಳ ಆಧಾರದ ಮೇಲೆ ತೃತೀಯ ರಂಗವಾಗಿ ಕಾರ್ಯನಿರ್ವಹಿಸಲಿದ್ದು, ಇದು ಬಿಜೆಪಿಯ ಹಿಂದುತ್ವ ರಾಜಕಾರಣಕ್ಕೆ ದೊಡ್ಡ ಸವಾಲಾಗಲಿದೆ. ಇನ್ನು ಮೂರನೆಯದಾಗಿ 2029 ಲೋಕಸಭಾ ಚುನಾವಣೆಯ ಮೇಲಿನ ಪರಿಣಾಮಗಳು. ತಮಿಳುನಾಡಿನಲ್ಲಿ ಪ್ರಾದೇಶಿಕವಾಗಿ ಅಪಾರ ಅತ್ಯಂತ ಜನಪ್ರಿಯತೆಯನ್ನು ಹೊಂದಿರುವ ನಟ ವಿಜಯ್ ಅವರ ಅಭಿಮಾನಿ ಬಳಗ ಮತ್ತು ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಮತ ಬ್ಯಾಂಕ್ ಒಟ್ಟಾಗಿ ಮುಂಬರುವ 2029 ಸಾರ್ವತ್ರಿಕ ಚುನಾವಣೆಗಳನ್ನ ಎದುರಿಸಲಿವೆ. ಇದು ಬಿಜೆಪಿಗೆ ಲೋಕಸಭಾ ಚುನಾವಣೆಗಳಲ್ಲಿ ಪ್ರಮುಖ ಸವಾಲನ್ನ ಸೃಷ್ಟಿಸಲಿದೆ. ಈಗಾಗಲೇ ತಮಿಳುನಾಡಿನಲ್ಲಿ ಕೇವಲ 1 ಸ್ಥಾನಕ್ಕೆ ಸೀಮಿತವಾಗಿರುವ ಬಿಜೆಪಿ ಪ್ರಾದೇಶಿಕವಾಗಿ ವಿಜಯ್ ಅವರ ವರ್ಚಸ್ಸನ್ನ ಎದುರಿಸಲು ಹೊಸ ಕಾರ್ಯತಂತ್ರವನ್ನ ರೂಪಿಸಬೇಕಾದ ಅನಿವಾರ್ಯತೆಗೆ ಸಿಲುಕಿಕೊಂಡಿದೆ. ಬಿಜೆಪಿಯ ಒಳಗಿನ ರಾಜಕೀಯ ತಂತ್ರಗಾರರು ಪ್ರಸ್ತುತ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದು, ಇತಿಹಾಸದಲ್ಲೇ ಮೊದಲ ಬಾರಿಗೆ ಎದುರಾಳಿಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ಪಕ್ಷಗಳ ನಡುವೆ ಹೊಂದಾಣಿಕೆ ಮೈತ್ರಿಯನ್ನ ಉಂಟು ಮಾಡುವಂತೆ ಪರೋಕ್ಷ ಒತ್ತಡವನ್ನ ಹೇರಲು ಯತ್ನಿಸುತ್ತಾ ಇದ್ದಾರೆ ಎಂಬ ವರದಿಗಳು ಇವೆ. ವಿಜಯ್ ಅವರ ಜನಪ್ರಿಯತೆಯನ್ನ ತಡೆಯಲು 2 ದ್ರಾವಿಡ ಪಕ್ಷಗಳನ್ನ ಒಂದುಗೂಡಿಸುವುದು ಬಿಜೆಪಿಯ ಮುಂದಿರುವ ಅಂತಿಮ ಪರ್ಯಾಯ ಮಾರ್ಗವಾಗಿದೆ. ಒಟ್ಟಾರೆಯಾಗಿ ಮುಂದಿನ ಚುನಾವಣೆಯಷ್ಟರಲ್ಲಿ ಭಾರತದ ರಾಜಕೀಯವು ಸಮೀಕರಣಗಳು ಸಂಪೂರ್ಣವಾಗಿ ಬದಲಾಗುತ್ತವೆ ಅನ್ನೋ ಚರ್ಚೆಗಳಿವೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.